ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದ ಒಂದು ಆ, ತುಂಬಾನೇ ಪ್ರಮುಖವಾದ ಆಧ್ಯಾತ್ಮಿಕ ಪರಂಪರೆಯ ಮೂಲದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಪಂಚಾಚಾರ್ಯರ ವೀರಶೈವ ಲಿಂಗಾಯತ ಪೀಠಗಳ ಉದಯದಿಂದ ಆಯ್ದ ಕೆಲವು ವಿಚಾರಗಳು. ಹೌದು. ಇದರ ಸಹಾಯದಿಂದ ವೀರಶೈವ ಲಿಂಗಾಯತ ಮಾರ್ಗ ಹೇಗೆ ಶುರುವಾಯಿತು, ಅದರ ದೈವಿಕ ಆರಂಭ ಹೇಗಿತ್ತು, 5 ಪೀಠಗಳು ಹೇಗೆ ಬಂದ್ವು, ಮತ್ತೆ ಇದರಲ್ಲಿ ಶಿವನ ಪಾತ್ರ ಏನು ಅಂತ ತಿಳಿಯೋಣ. ಶಿವನೇ 5 ಬೇರೆ ಬೇರೆ ಜ್ಞಾನದ ರೂಪದಲ್ಲಿ ಬಂದಿದ್ದು ಹೇಗೆ ಅನ್ನೋದು ಕೇಳಕ್ಕೆ ಕುತೂಹಲ ಅಲ್ವಾ? ಹೌದು, ಖಂಡಿತ. ಯಾವುದೇ ಪರಂಪರೆಯ ಆರಂಭದ ಕಥೆಗಳು, ಆ ಮೂಲ ನಂಬಿಕೆಗಳಿದಾವಲ್ಲ, ಅವು ತುಂಬಾನೇ ಮುಖ್ಯ ಆಗತ್ತೆ. ಯಾಕೆ? ಯಾಕಂದ್ರೆ ಅದು ಮುಂದೆ ಹೇಗೆಲ್ಲ ಬೆಳೀತು, ಏನೇನು ಬದಲಾವಣೆ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಅಡಿಪಾಯ ಗೊತ್ತಿರ್ಲೇಬೇಕು. ಇದು ಬಹಳ ಹಳೆಯ ಪ್ರಾಚೀನ ಪರಂಪರೆ ಅನ್ನೋದನ್ನ ಮರಿಬಾರ್ದು. ಸರಿ, ಹಾಗಾದ್ರೆ ಆ ಮೂಲ ಕಥೆಯಿಂದಲೇ ಶುರು ಮಾಡೋಣವಾ? ಆಗಲಿ. ಮೂಲ ಮಾಹಿತಿ ಏನ್ ಹೇಳುತ್ತೆ ಅಂದ್ರೆ, ಶಿವನೇ ಕರುಣೆಯಿಂದ ಲೋಕದ ಒಳಿತಿಗಾಗಿ 5 ಮುಖ್ಯ ಜ್ಞಾನ ಸ್ವರೂಪಗಳಲ್ಲಿ ಬಂದನಂತೆ. ಅವರೇ ಪಂಚಾಚಾರ್ಯರು. ಹೌದು, ಇವರೇ ಪಂಚಾಚಾರ್ಯರು. ಇದು ಕೇವಲ ಕಥೆ ಅಲ್ಲ, ಒಂದು ನಂಬಿಕೆಯ ಆರಂಭ. ನಿಜ. ಅವರ ಉದ್ದೇಶ ಏನಿತ್ತು? ಮುಖ್ಯವಾಗಿ ಮನುಷ್ಯರನ್ನ ಸತ್ಯ, ಸಮಾನತೆ ಮತ್ತೆ ಭಕ್ತಿಯ ದಾರಿಯಲ್ಲಿ ನಡೆಸೋದು. ಹೌದು. ಈ ಮಾರ್ಗಕ್ಕೆ ಶಿವಶರಣ ಧರ್ಮ ಅಂತ ಕರೀತಾರೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಅಂದ್ರೆ ದೇವರನ್ನ ತಲುಪೋಕೆ ಒಂದು ಸರಳ ದಾರಿ ತೋರಿಸೋದು. ನಿಜ. ಈ ಪಂಚಾಚಾರ್ಯರ ಉದ್ದೇಶವನ್ನ ಈಡೇರಿಸೋಕೆ ಅವರು ಸುಮ್ಮನೆ ತತ್ವ ಹೇಳಿ ಕೂರ್ಲಿಲ್ಲ. ಬದಲಿಗೆ ಅದನ್ನ ಮುಂದಕ್ಕೆ ತಗೊಂಡು ಹೋಗೋಕೆ ಮುಖ್ಯವಾದ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು. ಅವೇ ಈ ಪಂಚಪೀಠಗಳು. ಓ, ಪಂಚಪೀಠಗಳು. ಹೌದು. ಇವು ಬರೀ ದೇವಸ್ಥಾನ ಅಲ್ಲ ಗೊತ್ತಾ, ಇವು ಜ್ಞಾನ ಮತ್ತೆ ಆಧ್ಯಾತ್ಮಿಕ ಅಧಿಕಾರದ ಸ್ಥಾನಗಳು. ಅಂದ್ರೆ ಜ್ಞಾನ ಕೇಂದ್ರಗಳು. ಹೌದು. ಈ 5 ಪೀಠಗಳು ಕೇದಾರ್, ಕಾಶಿ, ಶ್ರೀಶೈಲ, ಬಾಳೆಹೊನ್ನೂರು, ಅದನ್ನ ರಂಭಾಪುರಿ ಅಂತಾನೂ ಹೇಳ್ತಾರೆ, ಮತ್ತೆ ಉಜ್ಜಯಿನಿ. ಇವು ಭಾರತದ ಬೇರೆ ಬೇರೆ ಕಡೆ ಸ್ಥಾಪನೆ ಆದವು. ಇವು ಶಿವಶರಣ ಧರ್ಮದ ತತ್ವಗಳನ್ನ, ಆ ಜ್ಞಾನವನ್ನ ಎಲ್ಲ ಕಡೆ ಹರಡೋಕೆ ದೀಪಗಳ ಹಾಗೆ ಕೆಲಸ ಮಾಡಿದ್ವು, ಸಮುದಾಯಕ್ಕೆ ದಾರಿ ತೋರಿಸಿದ್ವು. ಸರಿ ಸರಿ. ಇಲ್ಲಿ ವೀರಶೈವ ಪಥದ ಕೆಲವು ಮುಖ್ಯ ತತ್ವಗಳ ಬಗ್ಗೆ ಮಾತಾಡೋಣ ಅಲ್ವಾ? ಖಂಡಿತ. ಇದು ಬರೀ ಪೂಜೆ ಆಚರಣೆಗಳಿಗೆ ಸೀಮಿತ ಅಲ್ಲ ಅನ್ನೋದು ಗಮನಿಸ್ಬೇಕು. ಇಲ್ಲಿ ಕಾಯಕ ಅಂದ್ರೆ ನಾವು ಮಾಡೋ ಕೆಲ್ಸವೇ ಪೂಜೆ ಆಗುತ್ತೆ. ಹೌದು, ಕಾಯಕವೇ ಕೈಲಾಸ ಅಂತಾರಲ್ಲ. ಹೌದು. ಅದರ ಜೊತೆ ಭಕ್ತಿ ಮತ್ತೆ ಮುಖ್ಯವಾಗಿ ಆಂತರಿಕ ಶುದ್ಧತೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನಿಜ. ಇದೇ ಟೈಮ್ನಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಕೂಡ ಬಂತು. ಇದು ನಿಜಕ್ಕೂ ಒಂದು ವಿಶೇಷವಾದ ಯೋಚನೆ ಅಲ್ವಾ? ಹೌದು, ತುಂಬಾನೇ ವಿಶಿಷ್ಟವಾದದ್ದು. ದೇಹದ ಮೇಲೆ ಧರಿಸೋ ಆ ಸಣ್ಣ ಲಿಂಗ, ದೇವರು ಎಲ್ಲೋ ದೂರದಲ್ಲಿಲ್ಲ, ನಮ್ಮೊಳಗೆ ನಮ್ಮ ಜೊತೆಗೆ ಇದ್ದಾನೆ ಅನ್ನೋದರ ಸಂಕೇತ ಅದು. ನಿಜ. ದೇವ್ರನ್ನ ವೈಯಕ್ತಿಕವಾಗಿ ಅನುಭವಿಸೋಕೆ ಒಂದು ದಾರಿ ಅದು. ಈಗ ನಾವು ಕಾಲದ ದೃಷ್ಟಿಯಿಂದ ನೋಡಿದ್ರೆ ಈ ಪಂಚಾಚಾರ್ಯರ ಕಾಲ, ಪೀಠಗಳ ಸ್ಥಾಪನೆ, ಇದೆಲ್ಲ ನಮಗೆ ಹೆಚ್ಚು ಗೊತ್ತಿರೋ ಬಸವಣ್ಣನವರ ಮತ್ತು ಬೇರೆ ಶರಣರ ಕಾಲ ಇದೆಯಲ್ಲ, ಅದಕ್ಕಿಂತ ಮುಂಚಿನದು. ಓ, ಹಾಗಾದ್ರೆ ಅದಕ್ಕೂ ಮೊದಲೇ ಇತ್ತಾ? ಹೌದು. ಹಾಗಾಗಿ ಈ ಮೂಲ ತತ್ವಗಳು ಮತ್ತು ಪೀಠಗಳು ಮುಂದೆ ಬಂದ ವಚನ ಚಳುವಳಿಗೆ ಒಂದು ಗಟ್ಟಿಯಾದ ತಾತ್ವಿಕ ಮತ್ತೆ ಸಾಂಸ್ಥಿಕ ಅಡಿಪಾಯ ಕೊಟ್ಟು ಅಂತ ಹೇಳಬಹುದು. ಒಂದು ಬೇಸ್ ತಯಾರಾಯಿತು. ಹೌದು. ಇನ್ನೊಂದು ವಿಷಯ ಏನಂದ್ರೆ, ಈ ಪರಂಪರೆಯ ಬೇರುಗಳು ಬರೀ ಕರ್ನಾಟಕದಲ್ಲಲ್ಲ, ಮೂಲದಲ್ಲಿ ಹೇಳಿರೋ ಹಾಗೆ ಭಾರತದ ಬೇರೆ ಬೇರೆ ಕಡೆಗೂ ಹಬ್ಬಿತ್ತು. ಹೌದಲ್ಲ? ಇದೊಂದು ನಿರಂತರವಾಗಿ ಬೆಳೀತಾ ಇರೋ ಜೀವಂತ ಪರಂಪರೆ. ಸರಿ. ಹಾಗಾದ್ರೆ ಇವತ್ತು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನು ಒಮ್ಮೆ ನೆನಪು ಮಾಡ್ಕೊಳ್ಳೋಣ. 1. ವೀರಶೈವ ಲಿಂಗಾಯತ ಧರ್ಮದ ಆರಂಭ ದೈವಿಕವಾದದ್ದು, ಶಿವನೇ ಪಂಚಾಚಾರ್ಯರ ರೂಪದಲ್ಲಿ ಬಂದಿದ್ದು. 2. ಆ ಜ್ಞಾನವನ್ನ ಹರಡೋಕೆ 5 ಮುಖ್ಯ ಪೀಠಗಳ ಸ್ಥಾಪನೆ. ಹೌದು. ಮತ್ತೆ ಕಾಯಕವೇ ಕೈಲಾಸ, ಭಕ್ತಿ, ಆಂತರಿಕ ಶುದ್ಧತೆ ಮತ್ತು ನಮ್ಮೊಳಗಿನ ದೇವರ ಸಂಕೇತವಾದ ಇಷ್ಟಲಿಂಗ, ಇವು ಇದರ ಮುಖ್ಯ ತತ್ವಗಳು. ಸರಿಯಾಗಿ ಹೇಳ್ರಿ. ಇದೆಲ್ಲ ಸೇರಿ ವೀರಶೈವ ಲಿಂಗಾಯತ ಧರ್ಮದ ಆರಂಭಕ್ಕೆ ಒಂದು ದೈವಿಕ ಸ್ಪರ್ಶ ಮತ್ತು ಗಟ್ಟಿಯಾದ ಬುನಾದಿ ಹಾಕಿಕೊಟ್ಟಿದೆ ಅನ್ನಿಸುತ್ತೆ. ಖಂಡಿತವಾಗಿಯೂ. ಮೂಲದಲ್ಲಿನ ಒಂದು ವಿಷಯ ಇದೆಯಲ್ಲ, ಅದು ನಿಜಕ್ಕೂ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಏನದು? ಅದೇ ನಾವು ಮಾಡೋ ಕೆಲ್ಸ ಅಂದ್ರೆ ಕಾಯಕ ಮತ್ತೆ ನಮ್ಮ ಮನಸ್ಸಿನ ಶುದ್ಧತೆ, ಅದೇ ನಿಜವಾದ ಪೂಜೆ ಅನ್ನೋ ಕಲ್ಪನೆ, ಹಾಗೂ ದೇವರನ್ನ ಹೊರಗೆ ಹುಡುಕೋ ಬದಲು ಇಷ್ಟಲಿಂಗದ ಮೂಲಕ ನಮ್ಮೊಳಗೆ ಕಾಣೋ ಪರಿಕಲ್ಪನೆ, ಇವೆಲ್ಲ ಈ ಪರಂಪರೆಯ ಆರಂಭದಲ್ಲೇ ಅಷ್ಟು ಹಿಂದೆಯೇ ಎಷ್ಟು ಸ್ಪಷ್ಟವಾಗಿ ರೂಪುಗೊಂಡಿತ್ತು ಅನ್ನೋದು ಗಮನಿಸಬೇಕಾದ ಅಂಶ. ಹೌದು, ನಿಜ. ಈ ಮೂಲಭೂತ ತತ್ವಗಳನ್ನ ಅರ್ಥ ಮಾಡಿಕೊಂಡಾಗ
ಈ ಪರಂಪರೆ ಮುಂದೆ ಹೇಗೆಲ್ಲ ವಿಕಾಸವಾಯಿತು ಅಂತ ನೋಡುವ ನಮ್ಮ ದೃಷ್ಟಿಕೋನ ಅದು ಹೇಗೆ ಬದಲಾಗಬಹುದು ಇದನ್ನ ಕೇಳುಗರು ಸ್ವಲ್ಪ ಆಲೋಚನೆ ಮಾಡಬಹುದು ಅಲ್ವಾ?